ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 35ನೇ ಅಧ್ಯಾಯ. 35ನೇ ಅಧ್ಯಾಯ ಭಾಳ ಚಿಕ್ಕ ಒಂದು ಅಧ್ಯಾಯ, ಕೇವಲ 10 ವಚನಗಳು ಮಾತ್ರ ಇವೆ. ಆದರೆ ಇದರಲ್ಲಿ 10 ವಚನಗಳಿದ್ದರೂ 35ನೇ ಅಧ್ಯಾಯದಲ್ಲಿ 38 ಮೆಸ್ಸಿಯನ ಆಶೀರ್ವಾದಗಳನ್ನು ನಾವು ನೋಡ್ತೇವೆ ರೀ. 38 ಬ್ಲೆಸ್ಸಿಂಗ್ಸ್ ಆಫ್ ಮೆಸಾಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದಗಳ ಚಿತ್ರಗಳಂತ ಕೂಡ ನಾವು ಹೇಳ್ಬೋದು. ದ ಪಿಕ್ಚರ್ಸ್ ಆಫ್ ದ ಬ್ಲೆಸ್ಸಿಂಗ್ ಆಫ್ ದ ಮೆಸಾಯ, ಮೆಸ್ಸಿಯನ ಆಶೀರ್ವಾದದ ಚಿತ್ರಗಳು 35ನೇ ಅಧ್ಯಾಯದಲ್ಲಿ 38 ಚಿತ್ರಗಳಿದೆ. ಅದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಯಾಕಂದರೆ ಇಸ್ರಾಯೇಲಿನ ಮುಂದಿನ ಸೌಭಾಗ್ಯ ಇಲ್ಲಿ ನಾವು ನೋಡ್ತೇವೆ. ಅದು ನಮ್ಮ ಸೌಭಾಗ್ಯ ಕೂಡ, ಅಥವಾ ಲೋಕದ ಸೌಭಾಗ್ಯ ಕೂಡ, ಅಥವಾ ಲೋಕದ ಆಶೀರ್ವಾದಗಳು ಅಂತ ನಾವು ಹೇಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂದೆ ಬರುವಂಥ ವೇಳೆಯಲ್ಲಿ ಲೋಕಕ್ಕೆ ಇಂದು ನಕಾರಾತ್ಮಕವಾಗಿ ನಡೆಯುವಂಥ ಅನೇಕ ಸಂಗತಿಗಳು ಈ ಲೋಕದಲ್ಲಿ ನಡೆಯುತ್ತಿವೆ. ಯಾಕಂದರೆ ಅದರ ಬಗ್ಗೆ ಒಂದು ಪ್ರವಾದನೆ ಕೂಡ ಇದೆ. ಅದನ್ನು ಓದ್ಬಿಟ್ಟು ಮತ್ತೆ ಯೆಶಾಯ 35ಕ್ಕೆ ಬರೋಣ. ಅದೇನಂತ ಹೇಳಿದರೆ, 2 ತಿಮೋತಿ 3ನೇ ಅಧ್ಯಾಯದ 1ನೇ ವಚನದಲ್ಲಿ, ಆದರೆ ಕಡೆ ದಿವಸಗಳಲ್ಲಿ ನಾವು ಬಂದಿದ್ದೇವೆ. ಪೇತ್ರನು 2000 ವರ್ಷಗಳ ಹಿಂದೆಯೇ ಕಡೆ ದಿವಸ, ಲಾಸ್ಟ್ ಡೇಸ್ ಅಂತ ಹೇಳುವಾಗ ಇದು ಕಡೆ ತಾಸುಗಳು, ಲಾಸ್ಟ್ ಅವರ್ಸ್ ಎಂಬುದಾಗಿ ಹೇಳ್ಬೋದು. ಆದ ಕಾರಣ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಏನದು ಕಠಿಣ ಕಾಲ? ಒಂದೇ ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಕಠಿಣ ಕಾಲ ಏನಂದರೆ, ಮನುಷ್ಯರು ಸ್ವಾರ್ಥ ಚಿಂತಕರು. ಹೌದು, ಜನರು ಸ್ವಾರ್ಥಿಗಳಾಗ್ಬಿಡ್ತಾರೆ ಕಡೆ ಕಾಲದಲ್ಲಿ. ಆ ರೀತಿಯಾಗಿ ಆಗುವಂಥ ವೇಳೆ ಭಾಳ ವಿಷಾದಕರವಾದಂಥ ಒಂದು ಸಂಗತಿ, ದುಃಖಕರವಾದಂಥ ಸಂಗತಿ. ಅಂಥ ಸಂದರ್ಭದಲ್ಲಿ ಮೆಸ್ಸಿಯನು ಬಂದು ತನ್ನ ರಾಜ್ಯವನ್ನು ಭೂಮಿಯಲ್ಲಿ ಸ್ಥಾಪಿಸುವಾಗ ಆಗುವಂಥ 38 ಆಶೀರ್ವಾದಗಳಲ್ಲಿ ಮೊದಲನೇದು ಭಾಳ ಖುಷಿ ಅನ್ನಿಸ್ತದೆ ನನಗೆ, ಭಾಳ ಆಶ್ಚರ್ಯ ಅನ್ನಿಸ್ತದೆ. ಮತ್ತು ಇದರಲ್ಲಿ ಕೆಲವು 38 ಆಶೀರ್ವಾದಗಳು ಕೆಲವು ರಿಪೀಟ್ ಆಗುವಂಥದ್ದು ಇದೆ. ಆದರೂ ಕೂಡ ಅದನ್ನು ದೇವರಾತ್ಮನು ಬರೆದಿರೋದರಿಂದ 10 ವಚನಗಳಲ್ಲಿ 38 ಆಶೀರ್ವಾದಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ ಅರಣ್ಯವು, 1ನೇ ವಚನ, 35 ಯೆಶಾಯ 1ನೇ ವಚನ. ಅರಣ್ಯವು, ಮರುಭೂಮಿಯು. ಅರಣ್ಯ ಅಂದರೆ ಕಾಡು, ಮರುಭೂಮಿ ಅಂತ ಹೇಳಿದರೆ ಬೆಂಗಾಡು, ಅಥವಾ ಅಲ್ಲಿ ಜನರೇ ಇಲ್ಲದಂಥ ಒಂದು ಮರಳುಗಾಡು ಅಂತ ಕೂಡ ಹೇಳ್ಬೋದು. ಅರಣ್ಯ, ಮರುಭೂಮಿ. ಅರಣ್ಯದಲ್ಲಿ ಕಳೆದೋಗ್ಬಿಟ್ರೆ ನಮ್ಮ ದಾರಿನೇ ಗೊತ್ತಾಗಲ್ಲ. ಮರುಭೂಮಿ, ಅಲ್ಲಿ ಎಲ್ಲ ಕಡೆ ಒಂದೇ ರೀತಿಯಾಗಿರ್ತದೆ, ಮರಗಳಿರಲ್ಲ, ಆದರೆ ದಿಕ್ಕು ಗಲಿಬಿಲಿ. ಅರಣ್ಯವು, ಮರುಭೂಮಿಯು ಆನಂದಿಸುವವು. ವಾವ್, ನನ್ನ ಜೀವನ ಅರಣ್ಯದಂತಿದೆಯಾ? ಕಾಡಿನೋ ಪಾದಿಯಲ್ಲಿ ಕಳೆದು ಹೋಗಿದ್ದೀನ? ಆನಂದ. ನನ್ನ ಜೀವನ ಮರುಭೂಮಿ ಅಂತಿದೆಯಾ? ದಾರಿನೇ ಗೊತ್ತಾಗ್ತಾ ಇಲ್ಲ, ನೀರಿಲ್ಲ, ದಣಿದಿದ್ದೇನೆ. ಶುಭವಾರ್ತೆ, ಮೆಸ್ಸಿಯನ್ನು ಕೊಡುವಂಥದ್ದು ಏನಂದರೆ ಆನಂದ. ಎರಡನೇದಾಗಿ
ಎರಡನೇ ಆಶೀರ್ವಾದ ಒಣನೆಲವು ಹರ್ಷ. ಎರಡನೇ ಆಶೀರ್ವಾದ ಹರ್ಷ, ಆನಂದ, ಹರ್ಷ, ಒಂದಕ್ಕೊಂದು ಸಂಬಂಧ. ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ವಾವ್! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಮಾಡುವಂಥ ಕಾರ್ಯಗಳು ನೋಡ್ರಿ. 38 ಆಶೀರ್ವಾದಗಳಲ್ಲಿ 2 ನೋಡಿಕೊಂಡಿದ್ವಿ. 3ನೇದಾಗಿ ಸಮೃದ್ಧಿ. 2ನೇ ವಚನ ಸಮೃದ್ಧಿ. ಈಗಲೇ ಸ್ವಲ್ಪ ಸಮೃದ್ಧಿಯನ್ನು ಆತನು ಕೊಟ್ಟು ನಮ್ಮನ್ನು ನಡೆಸ್ತಾನೆ. ಇನ್ನು ಮುಂದೆ ನೋಡುವಾಗ ಪರಿಪೂರ್ಣ ಸಮೃದ್ಧಿ. ಸಮೃದ್ಧಿಯಾಗಿ ಹೂ ಬಿಟ್ಟು ಎಂಬುದಾಗಿ ನೋಡ್ತೀವಿ. ಅದು 3ನೇ ಒಂದು ಆಶೀರ್ವಾದ. ಒಂದು ಸಮೃದ್ಧಿ ಹರಡುತ್ತಿದೆ, ಅದರ ಮುಂದೆ ಪೂರ್ಣವಾಗಿ ಅದನ್ನು ನೋಡ್ತೀವಿ. ಅದನ್ನೇ ರೋಮ 11ನೇ ಅಧ್ಯಾಯದಲ್ಲಿ ಪೌಲನು ಇಸ್ರಾಯೇಲರನ್ನು, ಅನ್ಯರನ್ನು ಕುರಿತಾಗಿ ಮಾತನಾಡ್ತಾನೆ ರೀ. ಅವರ ಬೀಳುವಿಕೆಯೇ ನಮಗೆ ಆಶೀರ್ವಾದವಾಗಿದ್ದರೆ ಅವರ ಏಳುವಿಕೆ ಇನ್ನಷ್ಟು ಭಾಗ್ಯ. 4ನೇ ಆಶೀರ್ವಾದ ಉತ್ಸಾಹ. ಒಂದಕ್ಕೊಂದು ಸಂಬಂಧ ಅಂತ ನಾನು ಹೇಳಿದ್ನಲ್ಲ, ಆನಂದ, ಹರ್ಷ, ಉತ್ಸಾಹ. ಮುಖ್ಯವಾಗಿ ಪ್ರಧಾನವಾಗಿ ಮೆಸ್ಸಿಯನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮಾಡುವಂಥದ್ದು ಏನಂದರೆ ಸಂತೋಷ. ಆತನು ಬಂದಾಗೆ ಅಲ್ಲ, ಆತನು ಬರುವುದಕ್ಕೆ ನಮ್ಮ ಹೃದಯದಲ್ಲಿ ಬಂದಾಗಿಂದ ಕೂಡ ಅದನ್ನು ನಾವು ಅನುಭವಿಸ್ಬೋದು, ಇನ್ನು ಪೂರ್ಣವಾಗಿ ಅನುಭವಿಸ್ತೇವೆ. ಮತ್ತು ಉತ್ಸಾಹ, ಧ್ವನಿ ಮಾಡುವಷ್ಟು ಉಲ್ಲಾಸ, ಆನಂದ, ಹರ್ಷ, ಉತ್ಸಾಹ, ಉಲ್ಲಾಸ. ನೋಡ್ರಿ, ಆದ ಕಾರಣ ಕೆಲವು ಸಾರಿ ನಾನು ಜನರಲ್ಲಿ ಹುಡುಕುವಂಥದ್ದು ಹೆಚ್ಚಾಗಿ ಬೇರೆ ಏನಿಲ್ಲ, ಸಂತೋಷವಾಗಿದ್ದಾರ ಅನ್ನುವಂಥದ್ದು. ಮತ್ತು 5ನೇ ಆಶೀರ್ವಾದ ಲೆಬನೋನಿನ ಮಹಿಮೆ. 6ನೇ ಆಶೀರ್ವಾದ ಕರ್ಮೇಲಿನ ವೈಭವ. 7ನೇ ಆಶೀರ್ವಾದ ಶಾರೋನಿನ ವೈಭವ. ವಾವ್! ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ 38 ಆಶೀರ್ವಾದಗಳಲ್ಲಿ ಒಂದು 7 ನೋಡಿಕೊಂಡಿದ್ವಿ. 8ನೇದು ಏನಂದರೆ ಇವೆಲ್ಲ ಯೆಹೋವನ ಮಹಿಮೆಯನ್ನು, ಹೌದು ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವಂಥದ್ದಾಗಿದೆ. ಹೌದು, ಮಹಿಮೆ ವೈಭವ ಹತ್ರ ಒಂದೇ ಅರ್ಥ. ಯಾಕಂದರೆ ಹೀಬ್ರೂ ಶೈಲಿ ಆ ರೀತಿಯಾಗಿರ್ತದೆ. ಹಾಗಾದರೆ ಇವೆಲ್ಲ ದೇವರ ಮಹಿಮೆಯನ್ನು ಕಾಣುವಂಥದ್ದಾಗಿದ್ದರೆ ನಾವು ಯಾಕೆ ಕಾಣಬಾರ್ದು? ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಮಾರ್ಥ ಮರಿಯಳಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲಾಜರನ ಸಮಾಧಿ ಹತ್ರ ಹೇಳಿದಂತೆ ಅವರು ಮಾತ್ರ ಅಲ್ಲ, ನಾವು ಕೂಡ ಕಾಣುವಂತೆ ಆಗಲಿ. 9ನೇದಾಗಿ 3ನೇ ವಚನ ಜೋಲು ಬಿದ್ದ ಕೈಗಳು, ಅದಕ್ಕೆ ಬಲ ಸಿಗ್ತದೆ. 10ನೇದಾಗಿ ನಡುಗುವ ಮೊಣಕಾಲಿಗೆ ಬಲ ಸಿಗ್ತದೆ. ಮೊಣಕಾಲು ನೋವು, ಇವತ್ತೊಬ್ಬರು ಹೇಳ್ತಾ ಇದ್ದರು, ಮಂಡಿ ನೋವು, ನಿಲ್ಲಕ್ಕೆ ಕೂಡ ಕಷ್ಟ, ಆದರೆ ನಿಂತಿದ್ದೇನೆ ಅಂತ ಹೇಳ್ಬಿಟ್ಟು ಸುಮಾರು 20-30 ನಿಮಿಷ ಮಾತನಾಡಿದರೆ, ಆದ ಕಾರಣ ದೇವರು ನಡುಗುವ ಮೊಣಕಾಲಿಗೆ ಬಲ ಕೊಡ್ತಾರೆ. ನನಗೆ ಬೇಕು, ನಮಗೆ ಬೇಕು. 4ನೇ ವಚನದಲ್ಲಿ 11ನೇ ಆಶೀರ್ವಾದ ಮೆಸ್ಸಿಯನ ಮುಖಾಂತರ ಅದೇನೆಂದರೆ ಭಯಭ್ರಾಂತ ಹೃದಯಕ್ಕೆ ಕೂಡ ಬಲ. ಕೆಲವರು ಹೃದಯ ವೀಕ್, ಭಯದ ಹೃದಯ, ಅವರಿಗೂ ಬಲ ಸಿಗ್ತದೆ. 4ನೇ ವಚನದಲ್ಲಿ ಹೆದರಬೇಡಿರಿ. ವಾವ್! ಮೆಸ್ಸಿಯನ ಮುಖಾಂತರವಾಗಿ ಬರುವಂಥ ಆಶೀರ್ವಾದದ ಮಾತು ಹೆದರಬೇಡಿರಿ. ಅದೇ ಒಂದು ಮಾತು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ನಾನು ನೆನಪು ಮಾಡಿಕೊಳ್ತಿದ್ದೇನೆ. 2ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ, ಹೆದರಬೇಡಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ರಕ್ಷಕನು. ಯಾರಾದು?
ಕರ್ತನಾಗಿರುವ ಕ್ರಿಸ್ತನು. ಲೂಕ 2:10-11. ಹೌದು, ಅದು ಹೆದರಬೇಡ್ರಿ, ಅದು ಕೂಡ ಒಂದು ಆಶೀರ್ವಾದ. 4ನೇ ವಚನದಲ್ಲಿ ಇಗೋ ನಿಮ್ಮ ದೇವರು, ನಿಮ್ಮ ದೇವರು, ದೇವರನ್ನು ಸ್ವಂತವಾಗಿ ಮಾಡಿಕೊಳ್ಳುವಂಥ ಆಶೀರ್ವಾದ ಮೆಸ್ಸಿಯನ ಮುಖಾಂತರ. ಯಾಕಂದರೆ ಆತನೇ ನಮಗೆ ಮಧ್ಯಸ್ಥನಾಗಿದ್ದಾನೆ. 1ನೇ ತಿಮೋತಿ 2ನೇ ಅಧ್ಯಾಯ 3-4 ವಚನಗಳು. ಮತ್ತು ದೇವರು ನಮ್ಮ ದೇವರಾಗಿ ಮುಯಿ ತೀರಿಸುವ ತಾನೇ ಆತನೇ. ಅಷ್ಟೇ ಅಲ್ಲದೆ ದೈವಿಕ ಪ್ರತಿಫಲ ಕೊಡುವುದಕ್ಕೆ ಬರ್ತಾನೆ. 14ನೇ ಆಶೀರ್ವಾದ, ದೈವಿಕ ಡಿವೈನ್ ಫ್ರೂಟ್ ಆರ್ ರಿವಾರ್ಡ್, ಡಿವೈನ್ ರಿವಾರ್ಡ್, ದೈವಿಕ ಪ್ರತಿಫಲ. ಆಮೇಲೆ ನನಗೆ ಇನ್ನೂ ಭಾಳ ಹರ್ಷಗೊಳ್ಳುವಂಥ ಒಂದು ಮಾತು, ಭಾಳ ಸಂತೋಷ ತಂದಂಥ ಒಂದು ಮಾತು 4ನೇ ವಚನ. ಯೆಶಾಯ 35:4ನೇ ವಚನದಲ್ಲಿ ಈ ರೀತಿಯಾಗಿದೆ, ತಾನೇ ಬಂದು, ದೇವದೂತರನ್ನು ಕಳಿಸಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿಯನ್ನು ಕಳಿಸಿದನು, ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಆನಂತರ ದೇವದೂತರನ್ನು ಕಳಿಸಿದನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊನೆಗೆ ತಾನೇ ಬಂದು. ಅದು 15ನೇ ಮೆಸ್ಸಿಯನ ಆಶೀರ್ವಾದ. 16ನೇದು ನಿಮ್ಮನ್ನು ರಕ್ಷಿಸುವನು, ರಕ್ಷಕನು ರಕ್ಷಿಸ್ತಾನೆ. 16ನೇ ಆಶೀರ್ವಾದ. ರಕ್ಷಿಸಿದಾಗ ಏನಾಗ್ತದೆ? 5ನೇ ವಚನ, ಕುರುಡರ ಕಣ್ಣು ಕಾಣುವವು. ಆತ್ಮಿಕ ಕುರುಡರು, ಅಕ್ಷರಿಕ ಕುರುಡರು ಕಣ್ಣು ಕಾಣ್ತದೆ. 5ನೇ ವಚನ, ಕಿವಿಡರ ಕಿವಿ ಕೇಳುವುದು. ವಾವ್, ಕಿವಿಯುಳ್ಳವನ್ನು ಕೇಳಿಸ್ಕೊಳ್ಳಿ. 17ನೇ ಆಶೀರ್ವಾದ. ಅಷ್ಟೇ ಅಲ್ಲ, ಕುಂಟನು ಜಿಂಕೆಯಂತೆ ಹಾರುವರು. ವಾವ್, ಹೌದು, ಕೆಲವರು ಆತ್ಮಿಕವಾಗಿ ಕೂಡ ಕುಂಟ್ತಾರೆ, ಅಂಥವರು ಜಿಂಕೆಯಂತೆ ಹಾರ್ತಾರೆ. 6ನೇ ವಚನ, ಮೂಕನು ನಾಲಿಗೆಯು ಮಾತಾಡ್ತದೆ ಅಂತ ಇರಬೇಕು, ಆದರೆ ಏನಂತಿದೆ? ಹರ್ಷಧ್ವನಿಗೈಯುವುದು. ವಾವ್, ಮತ್ತೆ ಹರ್ಷ. ಮೆಸ್ಸಿಯನು ತುಂಬ 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 ಸಂತೋಷವನ್ನು ತರುವಾತನಾಗಿದ್ದಾನೆ ನಮ್ಮ ಜೀವನದಲ್ಲಿ. ಮತ್ತು 20ನೇ ಆಶೀರ್ವಾದ, ಅರಣ್ಯದಲ್ಲಿ ಒರತೆಗಳು. ಅರಣ್ಯದಲ್ಲಿ ಒರತೆಗಳು ಎಷ್ಟು ಚೆನ್ನಾಗಿರ್ತದೆ, ಅದು ಸೌಂಡ್ ಎಷ್ಟು ಇಂಪಾಗಿರ್ತದೆ, ಶುದ್ಧವಾಗಿರ್ತದೆ. ಅದು ಪವಿತ್ರಾತ್ಮನಿಗೆ ಸಾಂಕೇತಿಕವಾದದ್ದು. ಮೆಸ್ಸಿಯನ ಮುಖಾಂತರ ಪವಿತ್ರಾತ್ಮನ ಒರತೆಗಳು. 21ನೇ ಆಶೀರ್ವಾದ, ಒಣನೆಲದಲ್ಲಿ ನದಿಗಳು. ನದಿ ಕೂಡ ಜೀವನದಿ, ಪವಿತ್ರಾತ್ಮನನ್ನು ಸೂಚಿಸ್ತದೆ. 7ನೇ ಅಧ್ಯಾಯ ಯೋಹಾನ 37, 38, 39ನೇ ವಚನದಲ್ಲಿ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು, ರಿವರ್ಸ್ ಆಫ್ ಲಿವಿಂಗ್ ವಾಟರ್. 7ನೇ ವಚನದಲ್ಲಿ 22ನೇ ಆಶೀರ್ವಾದ ನೋಡ್ಬೋದು, ಬೆಂಗಾಡು ಸರೋವರವಾಗೋದು. 35ನೇ ಅಧ್ಯಾಯ ಯೆಶಾಯ ನೋಡ್ಕೊಳ್ತಿದ್ದೀವಿ. 35ನೇ ಅಧ್ಯಾಯದಲ್ಲಿ 38 ಆಶೀರ್ವಾದದ ಚಿತ್ರಗಳು, 38 ಮೆಸಿಯಾನಿಕ್ ಪಿಕ್ಚರ್ಸ್ ಆಫ್ ಬ್ಲೆಸ್ಸಿಂಗ್. ಒಣನೆಲದಲ್ಲಿ 7ನೇ ವಚನ, ಬುಗ್ಗೆಗಳುಕ್ಕುವವು. ವಾವ್. ಯೋಹಾನ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀ ಹತ್ರ ಆ ಜೀವ ಬುಗ್ಗೆಯ ಬಗ್ಗೆ ನಮ್ಮ ಕರ್ತನು ಮಾತನಾಡಿದನು. ಆತನೇ ಆ ಜೀವ ಬುಗ್ಗೆ. ನನ್ನ ಪರಿಸ್ಥಿತಿ, ನನ್ನ ಜೀವನ, ನನ್ನ ಆರ್ಥಿಕತ್ವ, ನನ್ನ ಆತ್ಮಿಕತ್ವ, ನನ್ನ ಕುಟುಂಬ ಒಣನೆಲವಾಗಿದ್ದರೂ ಕೂಡ ಬುಗ್ಗೆಗಳುಕ್ಕುವವು. 7ನೇ ವಚನದ 2ನೇ ಭಾಗ, ನರಿಗಳು ಮಲಗಿದ್ದ ಹಕ್ಕೆಯು ಆಪು ಜಂಬುಗಳ ಪ್ರದೇಶವಾಗುವುದು. ವಾವ್. ಪ್ರಾಣಿಗಳಿರುವಂಥ ಕಡೆ ಅಲ್ಲಿ ಸುಧಾರಣೆ. 25ನೇ ಆಶೀರ್ವಾದ, ರಾಜಮಾರ್ಗ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ರಾಜಮಾರ್ಗ. ನಾನೇ ಮಾರ್ಗ ಅಂತ ಹೇಳಿದ್ದಾನೆ.
ರಾಜಮಾರ್ಗ 25ನೇ ಆಶೀರ್ವಾದದ ಚಿತ್ರ ಮೆಸ್ಸಿಯನ ಆಶೀರ್ವಾದ. ಹೌದು, ಹೋಗಿ ಬರುವ ದಾರಿ ಅದು ಇನ್ನೊಂದು 26ನೇ ಆಶೀರ್ವಾದ. 27ನೇ ಆಶೀರ್ವಾದ ಪರಿಶುದ್ಧ ಮಾರ್ಗ. 8ನೇ ವಚನ ಪರಿಶುದ್ಧ ಮಾರ್ಗ. ಯೆಶಾಯ 35:8 ಪರಿಶುದ್ಧ ಮಾರ್ಗ. ಆಮೇಲೆ ಹಾಗೆ ನಾವು ಮುಂದುವರಿಸಿದರೆ ನಾವು ನೋಡ್ತೇವೆ, ದೇವ ಜನರಿಗಾಗಿಯೇ ಇರುವುದು ರಿಸರ್ವ್ಡ್. ಟ್ರೈನಲ್ಲಿ ಬರಬೇಕ ರಿಸರ್ವೇಷನ್, ಪ್ಲೇನಲ್ಲಿ ರಿಸರ್ವೇಷನ್, ಬಸ್ಸಲ್ಲಿ ರಿಸರ್ವೇಷನ್ ಮಾಡ್ತೀವಲ್ಲ, ಇಲ್ಲಿ ದೇವ ಜನರಿಗಾಗಿ ಯೇಸು ಕರ್ತನು ಮೆಸ್ಸಿಯನು ರಿಸರ್ವೇಷನ್ ಇಟ್ಟಿದ್ದಾನೆ, ಆ ರಾಜಮಾರ್ಗ. 29ನೇ ಆಶೀರ್ವಾದ ಅಲ್ಲಿ ಹೋಗುವ ಮೂಢನು, ಕೇಳಿಸ್ಕೊಳ್ಳಿ, ಅಲ್ಲಿ ಹೋಗುವ ಮೂಢನು 8ನೇ ವಚನ ದಾರಿ ತಪ್ಪನು. ನಾನು ಮೂಢನಾಗಿ ನಡೆದರು, ನನ್ನ ಕರ್ತನೊಂದಿಗೆ ನಡೆದರೆ ದಾರಿ ನಾನು ತಪ್ಪುವುದಿಲ್ಲ. 9ನೇ ವಚನ 30ನೇ ಆಶೀರ್ವಾದ ಸಿಂಹವು ಅಲ್ಲಿ ಇರದು. 31ನೇ ಆಶೀರ್ವಾದ ಕ್ರೂರ ಜಂತು ಅಲ್ಲಿ ಸೇರದು. ನನ್ನ ಜೀವನದಲ್ಲಿ ಕ್ರೂರತನ ಇರೋದಿಲ್ಲ. ಬಿಡುಗಡೆ 9ನೇ ವಚನದಲ್ಲಿ 32ನೇ ಆಶೀರ್ವಾದ ಬಿಡುಗಡೆಯಾದವರೇ ಅಲ್ಲಿರ್ತಾರೆ. 33ನೇ ಆಶೀರ್ವಾದ 10ನೇ ವಚನದಲ್ಲಿ ಯೆಹೋವನು ವಿಮೋಚಿಸಿದವರು ಅಲ್ಲಿ ಹಿಂದಿರುಗಿ ಬರ್ತಾರೆ. ವಿಮೋಚನೆ ಅದು ಕೂಡ ಮೆಸ್ಸಿಯನ ಆಶೀರ್ವಾದ. 10ನೇ ವಚನದ 2ನೇ ಭಾಗ ಶಾಶ್ವತ ಸಂತೋಷ. ವಾವ್, ಪ್ರಾರಂಭದಲ್ಲಿ ಅದು ಇದೆ, ಇಲ್ಲಿ ಕೂಡ 10ನೇ ವಚನದಲ್ಲಿ, ಮುಕ್ತಾಯದಲ್ಲಿ ಕೂಡ. 34ನೇ ಆಶೀರ್ವಾದದ ಚಿತ್ರ ಮೆಸ್ಸಿಯನ ಆಶೀರ್ವಾದ ಏನಂತ ಹೇಳಿದ್ರೆ ಶಾಶ್ವತ ಸಂತೋಷ ಕಿರೀಟವಾಗಿರ್ತದೆ. 35ನೇ ಆಶೀರ್ವಾದ ಉತ್ಸಾಹ ಧ್ವನಿ. 7ನೇ ಚೀಯೋನಿಗೆ, ಸಭೆಗೆ ನಾವು ಬರುವಾಗ ಸಂತೋಷದಿಂದ ಉತ್ಸಾಹದಿಂದ ಚರ್ಚಿಗೆ ಬರಬೇಕು. 36ನೇ ಆಶೀರ್ವಾದ ಹರ್ಷಾನಂದ. ಸಂತೋಷ, ಉತ್ಸಾಹ, ಹರ್ಷಾನಂದ ಅದರ ಅನುಭವ ನಮಗಿರ್ತದೆ. 37ನೇ ಆಶೀರ್ವಾದ ಮೆಸ್ಸಿಯನ ಆಶೀರ್ವಾದ ಏನಂದರೆ ಮೊರೆಯು ತೊಲಗಿ ಹೋಗುವುದು. 38ನೇ ಆಶೀರ್ವಾದ ಕರೆಯು ತೊಲಗಿ ಹೋಗುವುದು. ವಾವ್. ಯೆಶಾಯ 35ನೇ ಅಧ್ಯಾಯದಲ್ಲಿ 10ನೇ ವಚನ ಇದೆ. 10 ವಚನದಲ್ಲಿ ಕ್ರಿಸ್ತನ ಅಥವಾ ಮೆಸ್ಸಿಯನ 38 ಆಶೀರ್ವಾದಗಳು ಮುಂದೆ ಬರ್ತವೆ ಎಂಬುದಾಗಿ ಹೇಳಲಾಗಿದೆ. ನನ್ನ ಅಭಿಪ್ರಾಯ ಏನಂದರೆ, ಮುಂದೆ ಯಾಕೆ ನಾವು ಕಾಯಬೇಕು? ಯೇಸು ಕ್ರಿಸ್ತನ ಬಂದ ಮೇಲೆ ಇವೆಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡುವಾಗ ಈ 38 ಆಶೀರ್ವಾದಗಳು ನನ್ನ ಆಶೀರ್ವಾದಗಳು, ಅದು ನಿಮ್ಮ ಆಶೀರ್ವಾದ ಕೂಡ ಆಗಿರುವಂತೆ ದೇವರಾತ್ಮನ ಸಹಾಯ ಮಾಡಲಿ. 35ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.